ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಟ್ರಂಪ್ ಟ್ಯಾರಿಫ್ ಅಕ್ರಮ, 10 ದಿನದಲ್ಲಿ ಎಲ್ಲ ಕ್ಯಾನ್ಸಲ್, ಜಾಗ ಖಾಲಿ ಮಾಡಿದ ಮಸ್ಕ್, ಇನ್ನಾದ್ರೂ ನಿಲ್ಲುತ್ತಾ ಹುಡುಗನ ಹುಚ್ಚಾಟ. ನಮಸ್ಕಾರ ಸ್ನೇಹಿತರೆ, ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ. ಟ್ಯಾರಿಫ್ನ ನಂತರ ಯೂಸ್ ಮಾಡಿದವ್ರು ಯಾರೂ ಇಲ್ಲ. ರಾಕೆಟ್ ಸೈನ್ಸ್ ಅದನ್ನ ನನ್ನಷ್ಟು ಅರ್ಥ ಮಾಡ್ಕೊಂಡಿರೋ ಪ್ರೆಸಿಡೆಂಟ್ ಹಿಸ್ಟ್ರಿಯಲ್ಲೇ ಇಲ್ಲ. ವಲಸೆಯನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದಂತ ವ್ಯಕ್ತಿ ಇತಿಹಾಸದಲ್ಲಿ ಯಾರು ಇಲ್ಲ. ನೋಬಡಿ ನೋಸ್ ಬೆಟರ್ ದನ್ ಮೀ. ಯಾವ್ದು ಬೇಕು? ಸೌತ್ ಏಷ್ಯಾದ ಪಾಲಿಟಿಕ್ಸ್ ಬಗ್ಗೆ ಬೇಕಾ? ನೋಬಡಿ ನೋಸ್ ಬೆಟರ್ ದನ್ ಮೀ. ಈ ರೀತಿ ಪ್ರತಿಯೊಂದು ನನಗೆ ಗೊತ್ತು, ನಾನೇ ದೊಡ್ಡ ಹುಂಬ, ನಾನೇ ದೊಡ್ಡ ಪಂಡಿತ, ನನ್ನನ್ನು ಮೀರಿದವರಿಲ್ಲ ಅಂತ ವರ್ತಿಸ್ತಾ ಕ್ರೇಜಿಯಾಗಿ ಬಿಹೇವ್ ಮಾಡ್ತಿದ್ದ ಟ್ರಂಪ್ಗೆ ಛಟೀರ್ ಅಂತ ಒಂದು ಏಟನ್ನ ಕೊಟ್ಟಿದೆ ಅಮೆರಿಕದ ಕೋರ್ಟ್. ಎಮರ್ಜೆನ್ಸಿ ಪವರ್ ಅಸ್ತ್ರವನ್ನ ಹಿಡಿದು ಎಲ್ಲ ದೇಶಗಳ ಮೇಲೂ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿ ಜಾಗತಿಕ ಆರ್ಥಿಕತೆಯನ್ನೇ ಅಸ್ಥಿರ ಮಾಡ್ತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮುಖ ಭಂಗ ಆಗೋಗಿದೆ. ಟ್ರಂಪ್ ವಿಧಿಸಿರೋ ಟ್ಯಾರಿಫ್ಗಳೆಲ್ಲ ಕಾನೂನು ಬಾಹಿರ, 10 ದಿನದಲ್ಲಿ ಎಲ್ಲ ಕ್ಯಾನ್ಸಲ್ ಆಗಬೇಕು ಅಂತ ಅಮೆರಿಕದ ಫೆಡರಲ್ ಕೋರ್ಟ್ ಒಂದೇ ಏಟಿಗೆ ಟ್ರಂಪ್ ಕಾಲ ಕೆಳಗಿನ ಮ್ಯಾಟ್ ಅನ್ನ ಎಳೆದು ಬಿಟ್ಟಿದೆ. ದಬಾರಂತ ಬಿದ್ದುಬಿಟ್ಟಿದ್ದಾರೆ ಟ್ರಂಪ್. ಈ ವಿಚಾರ ಹೊರಬಂದ ಬೆನ್ನಲ್ಲೇ ಭಾರತ ಸೇರಿ ಸಾಕಷ್ಟು ರಾಷ್ಟ್ರಗಳಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಕೆಲ ಕಡೆ ಮಾರ್ಕೆಟ್ಗಳು ಚಿಗುರಿವೆ. ವಿಶೇಷವಾಗಿ ಈ ಅಮೆರಿಕಾಗೆ ಯಾವೆಲ್ಲ ಕಂಪನಿಗಳು ರಫ್ತು ಮಾಡ್ತವೆ ಆ ಪರ್ಟಿಕ್ಯುಲರ್ ಸೆಕ್ಟರ್ಗಳಲ್ಲಿ ಚೇತರಿಕೆ ಕಂಡು ಬಂದಿದೆ. ಜಾಗತಿಕ ಆರ್ಥಿಕತೆ ಮತ್ತೆ ಸ್ಟೇಬಲ್ ಆಗೋ ಸುಳಿವು ಸಿಗ್ತಾ ಇದೆ. ಇನ್ನೊಂದು ಕಡೆ ಟ್ರಂಪ್ ಬಲಗೈ ಬಂಟ ಡೋಜ್ ಮುಖ್ಯಸ್ಥರಾಗಿದ್ದ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಚೀಫ್ ಆಗಿದ್ದ ಎಲಾನ್ ಮಸ್ಕ್ ವೈಟ್ ಹೌಸ್ನಿಂದ ಜಾಗ ಖಾಲಿ ಮಾಡಿದ್ದಾರೆ. ಸಾಕು ಸಹವಾಸ ಟ್ರಂಪ್ದು ಅಂತ ಕೈ ಮುಗಿದು ಅಲ್ಲಿಂದ ಹೊರಗೆ ಹೋಗಿದ್ದಾರೆ. ಸಂಕಷ್ಟಕ್ಕೆ ಸಿಲುಕಿರೋ ತಮ್ಮ ಕಾರ್ಪೊರೇಟ್ ಬಿಸ್ನೆಸ್ ರಿಪೇರಿ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಎರಡೂ ವಿಚಾರಗಳಿಂದ ಟ್ರಂಪ್ಗೆ ಬ್ಯಾಕ್ ಟು ಬ್ಯಾಕ್ ಮುಖಭಂಗ ಆಗಿದೆ. ಎಲ್ಲ ರಾಷ್ಟ್ರಗಳು ನಾನು ಹೇಳಿದಂಗೆ ಕೇಳಬೇಕು, ಅವರಿಗೆ ಏನಾದ್ರು ವಿನಾಯಿತಿ ಬೇಕು ಅಂದ್ರೆ ನನಗೆ ಬಂದು ಹಿಂದೆ ಕೆಳಭಾಗದಲ್ಲಿ ಮುತ್ತು ಕೊಡಬೇಕು ಅಂತ ಹೇಳ್ತಾ ಇದ್ದ ಟ್ರಂಪ್ ಈಗ ಮುದುಡಿದ ತಾವರೈ ಅಂತ ಆಗಿದ್ದಾರೆ. ಏನ್ ಮುದುಡಿರೋದು? ಟ್ರಂಪ್ ಓವರ್ ಆಲ್ ಮುದುಡಿದಂಗಾಗಿದ್ದಾರೆ ಈಗ. ಹಾಗಿದ್ರೆ ಟ್ರಂಪ್ ಸರ್ಕಾರದಿಂದ ಇಲಾನ್ ಮಸ್ಕ್ ಎಕ್ಸಿಟ್ ಆಗಿದ್ಯಾಕೆ? ಕೋರ್ಟ್ ತೀರ್ಪಿನಿಂದ ಟ್ಯಾರಿಫ್ಗಳೆಲ್ಲ ರದ್ದಾಗುತ್ತಾ? ಟ್ರಂಪ್ ರ ಸೋ ಕಾಲ್ಡ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮ್ಯಾಗಾ ಕ್ಯಾಂಪೇನ್ ಟುಸ್ ಪಟಾಕಿ ಆಗುತ್ತಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಟ್ಯಾರಿಫ್ ಬ್ಲಾಕ್ ಮಾಡಿದ ಕೋರ್ಟ್. ಸ್ನೇಹಿತರೆ, ಮೇ 28ನೇ ತಾರೀಕು ಅಮೆರಿಕದ ಫೆಡರಲ್ ಟ್ರೇಡ್ ಕೋರ್ಟ್ ಅಂದ್ರೆ ವ್ಯಾಪಾರ ನ್ಯಾಯಾಲಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎಮರ್ಜೆನ್ಸಿ ಪವರ್ಸ್ ಬಳಸಿ ವಿದೇಶಿ ಆಮದುಗಳ ಮೇಲೆ ಮನಸೋ ಇಚ್ಛೆ ಟ್ಯಾರಿಫ್ ಹಾಕಿರೋದನ್ನ ಬ್ಲಾಕ್ ಮಾಡಿದೆ. ಇದು ಯಾವುದೋ ಸಣ್ಣ ಕೋರ್ಟ್ ಕೊಟ್ಟಿರೋ ಆದೇಶ ಅಲ್ಲ. ನ್ಯೂಯಾರ್ಕ್ನ ಮ್ಯಾನ್ಹ್ಯಾಟನ್ ನಲ್ಲಿರೋ ಅಂತಾರಾಷ್ಟ್ರೀಯ ವ್ಯಾಪಾರ ನ್ಯಾಯಾಲಯದ 3 ನ್ಯಾಯಾಧೀಶರ ಪೀಠ ಈ ಟ್ಯಾರಿಫ್ಗಳನ್ನ ಬ್ಲಾಕ್ ಮಾಡಿದೆ. ಅಧ್ಯಕ್ಷ ಟ್ರಂಪ್ ತಮ್ಮ ಅಧಿಕಾರ ಮೀರಿ ವರ್ತಿಸ್ತಾ ಇದ್ದಾರೆ. ಇದರಿಂದ ಅಮೆರಿಕದ ವ್ಯಾಪಾರ ನೀತಿ ಅವರ ಹುಚ್ಚಾಟದ ಮೇಲೆ ಡಿಪೆಂಡ್ ಆಗೋ ರೀತಿ ಆಗಿ ಹೋಗಿದೆ. ಆರ್ಥಿಕ ಅವ್ಯವಸ್ಥೆ ಉಂಟಾಗಿದೆ ಅಂತ ಟ್ರೇಡ್ ಕೋರ್ಟ್ನಲ್ಲಿ ಸಾಕಷ್ಟು ಅರ್ಜಿ ಸಲ್ಲಿಕೆಯಾಗಿತ್ತು. ವಿಚಾರಣೆ ನಂತರ ಕೋರ್ಟ್ ಕೂಡ ಹೌದು, ಟ್ರಂಪ್ ಅಧಿಕಾರ ಮೀರಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಟ್ರಂಪ್ ನೇಮಿಸಿರೋ ನ್ಯಾಯಾಧೀಶರಿಂದಲೇ ಹೊಡ್ತಾ. ಇದು ಮಜಾ. ಟ್ರಂಪ್ಗೆ ಎಲ್ಲ ಬಂದು ಮುತ್ತು ಕೊಡ್ತಾರೆ ನನಗೆ. ಅಲ್ಲಿಗೆ ಕೊಟ್ರು ನೋಡಿ ಜಡ್ಜ್. ಈಗ ಟ್ರಂಪ್ ನೇಮಕ ಮಾಡ್ಕೊಂಡಿರೋ ಜಡ್ಜ್ ಕೊಟ್ರು ನೋಡು ಮುತ್ತು ಈಗ ಹೆಂಗೆ ಅಂತೇಳಿ. ಯಾರು ಗೊತ್ತಾ ತೀರ್ಪು ಕೊಟ್ಟಿರೋದು? ಖುದ್ದು ಡೊನಾಲ್ಡ್ ಟ್ರಂಪ್ ನೇಮಿಸಿರೋ ನ್ಯಾಯಾಧೀಶರೇ. ಅದೇನು ಬಹಳ ಮುಖ್ಯ ಆಗುತ್ತೆ ನೀವು ಕೇಳ್ಬೋದು. ಅಮೆರಿಕದಲ್ಲಿ ಮುಖ್ಯ ಆಗುತ್ತೆ. ಅಲ್ಲಿ ಜಡ್ಜಸ್ ಕೂಡ ರಿಪಬ್ಲಿಕನ್ ಜಡ್ಜಸ್, ಡೆಮೊಕ್ರಾಟಿಕ್ ಜಡ್ಜಸ್ ಅಂತ ಹೇಳಿ ಡಿವೈಡ್ ಆಗಿ ಹೋಗಿದ್ದಾರೆ. ಪಾರ್ಟಿಯ ಬೆಂಬಲಿಗ ಜಡ್ಜಸ್, ನ್ಯಾಯಾಂಗದಲ್ಲೂ ಕೂಡ ಹಂಗೇನೆ. ಸೊ ಇಲ್ಲಿ ಇವರು ಟ್ರಂಪ್ ರಿಂದ ನೇಮಕ ಆಗಿದ್ದಂತ ಮನುಷ್ಯ ಕೊಟ್ಬಿಟ್ಟಿದ್ದಾರೆ ಮುತ್ತನ್ನ. ಈಗ ಮಾಜಿ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಮತ್ತು ರೊನಾಲ್ಡ್ ರೇಗನ್ ಅಪಾಯಿಂಟ್ ಮಾಡಿರೋ ಒಬ್ಬೊಬ್ಬ ನ್ಯಾಯಾಧೀಶರು ಇದ್ರು. ಈ ಮೂವರು ಒಮ್ಮತದಿಂದ ಟ್ರಂಪ್ ಮುತ್ತು ಪಡಿತಾ ಇದ್ದ ಜಾಗಕ್ಕೆ ಒದ್ದುಬಿಟ್ಟಿದ್ದಾರೆ. ಅಮೆರಿಕ ಸಂವಿಧಾನದ ಪ್ರಕಾರ ವಿದೇಶಿ ವಾಣಿಜ್ಯ ವ್ಯವಹಾರ ಕಂಟ್ರೋಲ್ ಮಾಡೋ ಅಧಿಕಾರ ಇರುವುದು ಅಮೆರಿಕನ್ ಕಾಂಗ್ರೆಸ್ಗೆ, ಅಂದ್ರೆ ಸಂಸತ್ಗೆ ಅಂತ ಕೋರ್ಟ್ ಹೇಳಿದೆ. ಬೇಕಾಬಿಟ್ಟಿ ವರ್ತಿಸ್ತಾ ಇದ್ದಂತ ಅಧ್ಯಕ್ಷ, ಬೇಕಾಬಿಟ್ಟಿ, ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ರೀತಿ ಸಣ್ಣ ಪುಂಡ ಮಕ್ಕಳು ಇರ್ತಾರಲ್ಲ, ಮಕ್ಕಳು ಪಾಪ ಗೊತ್ತಾಗಲ್ಲ, ಬುದ್ಧಿ ಇರೋದಿಲ್ಲ, ಇನ್ನು ಬುದ್ಧಿ ಬೆಳೆದಿರೋದಿಲ್ಲ. ಕೆಲವರು ಅದರಲ್ಲೂ ಕೂಡ ಪುಂಡಾಟಿಕೆ ಮಾಡ್ತಾರೆ, ಜೋರ್ ಮಾಡ್ತಿರ್ತಾರಲ್ಲ, ಆ ರೀತಿ ಬಿಹೇವ್ ಮಾಡ್ತಾ ಇದ್ರು ಟ್ರಂಪ್. ನಿಮ್ಗೆ ಹೈಸ್ಕೂಲಲ್ಲಿ ಯಾರಾದ್ರೂ ನೆನ್ಪು ಮಾಡ್ಕೊಳ್ಳಿ, ಪುಂಡ ಫ್ರೆಂಡ್ ಯಾರನ್ನಾದ್ರು ಕೂಡ ದಾದಾಗಿರಿ ಮಾಡ್ತಿದ್ದ ಫ್ರೆಂಡ್, ಆ ರೀತಿ ನನಗಂತೂ ಟ್ರಂಪ್ ನೋಡ್ರೆ ಅದೇ ನೆನಪಾಗ್ತಾ ಇತ್ತು. ಸೊ ಇಂಥ ಟ್ರಂಪ್ಗೆ ಕೋರ್ಟ್ ಇದು ಉತ್ತರ ಕೊರಿಯಾ ಅಲ್ಲಪ್ಪ, ಅಮೆರಿಕ, ಇಲ್ಲಿ ಇನ್ಸ್ಟಿಟ್ಯೂಷನ್ಸು, ಕೋರ್ಟು, ಕಾನ್ಸ್ಟಿಟ್ಯೂಷನ್ ಎಲ್ಲ ಇದೆ ಅಂತ ಹೇಳಿ ನೆನಪು ಮಾಡಿದ್ದಾರೆ.
ಅಧ್ಯಕ್ಷರು ಎಮರ್ಜೆನ್ಸಿ ಪವರ್ ಬಳಸಿ ಸಂಸತ್ನ ಅಧಿಕಾರ ಮೊಟಕುಗೊಳಿಸಕ್ಕಾಗಲ್ಲ. ಫೆಡರಲ್ ಕಾನೂನು ಅದಕ್ಕೆ ಪರ್ಮಿಷನ್ ಕೊಡಲ್ಲ. ಪಾರ್ಲಿಮೆಂಟ್ ಹತ್ರ ಪರ್ಮಿಷನ್ ತಗೋಬೇಕು ನೀವು ಇದರದೆಲ್ಲ ಚೇಂಜಸ್ ಮಾಡಬೇಕಾದ್ರೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ವಿಧಿಸಿರೋ ಟ್ಯಾರಿಫ್ಗಳನ್ನೆಲ್ಲ ರದ್ದು ಮಾಡೋಕೆ ಬೇಕಾದ ಕ್ರಮಗಳನ್ನು 10 ದಿನಗಳ ಒಳಗೆ ತಗೋಬೇಕು. ಆಲ್ರೆಡಿ ಬ್ಲಾಕ್ಡ್, ಕಂಪ್ಲೀಟ್ ಕ್ಯಾನ್ಸಲ್ ಮಾಡೋಕೆ, ತೆಗೆದು ಹಾಕೋಕೆ 10 days ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಟ್ಯಾರಿಫ್ಗಳೆಲ್ಲ ಕ್ಯಾನ್ಸಲ್ ಆಗ್ತವ? ಅದನ್ನು ನೋಡೋಕ್ಕೂ ಮುಂಚೆ ಇನ್ನೊಂದು ಬಿಸಿ ಬಿಸಿ ಸುದ್ದಿಯನ್ನು ನೋಡಲೇಬೇಕು ನೀವು. ವೈಟ್ ಹೌಸ್ ಖಾಲಿ ಮಾಡಿದ ಮಸ್ಕ್. ಟ್ರಂಪ್ ಸರ್ಕಾರದ ಟೆಂಪರರಿ ಹಾಗೂ ಸ್ಪೆಷಲ್ ಎಂಪ್ಲಾಯಿ ಎಲಾನ್ ಮಸ್ಕ್ ವೈಟ್ ಹೌಸ್ನಿಂದ ಟಾಟಾ ಹೇಳಿದ್ದಾರೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಟಾಪ್ ಅಡ್ವೈಸರ್ ಆಗಿದ್ದ ಎಲಾನ್ ಮಸ್ಕ್ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಸರ್ಕಾರದ ವೇಸ್ಟ್ ಖರ್ಚುಗಳನ್ನು ಕಮ್ಮಿ ಮಾಡೋಕೆ ಅವಕಾಶ ಕೊಟ್ಟ ಅಧ್ಯಕ್ಷ ಟ್ರಂಪ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಆದರೆ ಅಸಲಿಗೆ ಮಸ್ಕ್ ನಿಗದಿತ ಅವಧಿಗೆ ಮಾತ್ರ ಈ ಸ್ಥಾನದಲ್ಲಿರ್ತಾರೆ ಅಂತ ಮುಂಚೆನೆ ಹೇಳಿದ್ರು. ಆದರೆ ಇಷ್ಟು ಬೇಗ ಸರ್ಕಾರದಿಂದ ಎಕ್ಸಿಟ್ ಆಗೋ ನಿರೀಕ್ಷೆ ಇರಲಿಲ್ಲ. ಅವ್ರು ಕಂಟಿನ್ಯೂ ಮಾಡೋ ನಿರೀಕ್ಷೆನೇ ಜಾಸ್ತಿ ಇತ್ತು. ಹಾಗಿದ್ರೆ ಎಕ್ಸಿಟ್ಗೆ ಏನು ಕಾರಣ? ತಾತ್ಕಾಲಿಕ ಪೋಸ್ಟಿಂಗ್, ಟ್ರಂಪ್ ನೀತಿಗಳ ವಿರುದ್ಧ ಅಸಮಾಧಾನ. ಎಲಾನ್ ಮಸ್ಕ್ ಟ್ರಂಪ್ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಥವಾ ಡೋಜ್ ಮಿಷನ್ ಮೂಲಕ ಸರ್ಕಾರದ ಖರ್ಚನ್ನ ಕಮ್ಮಿ ಮಾಡೋ ಟಾಸ್ಕ್ ತಗೊಂಡಿದ್ರು. ಆದರೆ ಅಮೆರಿಕನ್ ಕಾನೂನುಗಳ ಪ್ರಕಾರ ಈ ರೀತಿಯ ಸ್ಪೆಷಲ್ ಗವರ್ಮೆಂಟ್ ಎಂಪ್ಲಾಯಿಗಳ ಸೇವಾ ಅವಧಿ ವರ್ಷಕ್ಕೆ 130 ದಿನ ಮೀರುವ ಹಾಗಿಲ್ಲ. ಬೇಕಿದ್ರೆ ಮುಂದಿನ ವರ್ಷ ಮತ್ತೆ ಆ ಸ್ಥಾನಕ್ಕೆ ಬರ್ಬೋದು. ಆದರೆ ಮಸ್ಕ್ ಹೋಗ್ತಿರೋದಕ್ಕೆ ಇದೊಂದೇ ಕಾರಣ ಅಲ್ಲ. ಇನ್ಫ್ಯಾಕ್ಟ್ ಕಳೆದ ಕೆಲ ವಾರಗಳಿಂದಲೇ ಮಸ್ಕ್ ಟ್ರಂಪ್ ಸರ್ಕಾರದಿಂದ ದೂರ ಉಳಿದಿದ್ದಾರೆ. ಅದಕ್ಕೆ ದೊಡ್ಡ ಕಾರಣ ಡೋಜ್ ಫೇಲ್ಯೂರ್ ಹಾಗೂ ಟ್ರಂಪ್ರ ಸೋ ಕಾಲ್ಡ್ ಬಿಗ್ ಬ್ಯೂಟಿಫುಲ್ ಬಿಲ್. ಡೋಜ್ ಫ್ಲಾಪ್. ಸ್ನೇಹಿತರೆ, ಇಲಾನ್ ಮಸ್ಕ್ ಅಮೆರಿಕ ಸರ್ಕಾರಕ್ಕೆ ಬರೋಬ್ಬರಿ $2 ಟ್ರಿಲಿಯನ್ ಹಣ ಉಳಿಸ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ತಕ್ಕಂತೆ ಆರಂಭದಲ್ಲಿ ಅಗ್ರೆಸಿವ್ ಆಗಿ ಒಂದಷ್ಟು ಇಲಾಖೆಗಳ ಬಜೆಟ್ ಕಟ್ ಮಾಡಿ ಸಾಕಷ್ಟು ಸಿಬ್ಬಂದಿಯನ್ನ ಹೊರದಬ್ಬಿದ್ರು. ಬರೋಬ್ಬರಿ 1 ಲಕ್ಷ ಸರ್ಕಾರದ ಸಿಬ್ಬಂದಿಗೆ ಗೇಟ್ ಪಾಸ್ ನೀಡಿ ಸಿಕ್ಕಲ್ಲೆಲ್ಲ ಬಜೆಟ್ ಕಟ್ ಮಾಡಿದ್ರು ಕೂಡ ಡೋಜ್ ಉಳಿಸಿದ್ದು ಎಷ್ಟು ಗೊತ್ತಾ? ಕೇವಲ $175 ಬಿಲಿಯನ್. ಮಸ್ಕ್ ಆಸ್ತಿನೇ ಆಲ್ಮೋಸ್ಟ್ ಇದರ 3 ಪಟ್ಟಿದೆ. ಟಾರ್ಗೆಟ್ ಇದ್ದಿದ್ದು $2 ಟ್ರಿಲಿಯನ್. ಅದಾಗಲ್ಲ ಅಂತ ಗೊತ್ತಾದ್ಮೇಲೆ $1 ಟ್ರಿಲಿಯನ್ ಇಳಿಸಿದ್ರು. ಅದು ಆಗಲ್ಲ ಅಂತ ಬರೀ $180 ಬಿಲಿಯನ್ ಇಳಿದಿದ್ರು. ಆದರೆ ಉಳಿಸಿರೋದು $175 ಬಿಲಿಯನ್ ಮಾತ್ರ. ಇದರ ಜೊತೆಗೆ ಮಸ್ಕ್ ಅಮೆರಿಕ ಜನರ ವಿರೋಧ ಕಟ್ಕೊಂಡ್ರು, ಪರ್ಸನಲ್ ಪಾಪ್ಯುಲಾರಿಟಿಯನ್ನ ಕಳ್ಕೊಂಡ್ರು. ಟ್ರಂಪ್ ಜೊತೆಗೂ ವೈಮನಸ್ಸು ಉಂಟಾಯಿತು. ಎಲ್ಲಾ ಕಡೆಯಿಂದ ಮೈ ತುಂಬಾ ಗೂಸ ತಿನ್ಕೊಂಡು ಮಸ್ಕ್ ಈಗ ಹೊರಗೆ ಬಂದಿದ್ದಾರೆ. ಅದನ್ನ ಬಿಸ್ನೆಸ್ ನೋಡ್ಕೊಳ್ತೀನಿ, ಟೆಸ್ಲಾ ಬೇರೆ ಒದ್ದಾಡ್ತಾ ಇದೆ, ಸ್ಪೇಸ್ ಎಕ್ಸ್ ಕೂಡ ಮಂಗಳ ಗ್ರಹಕ್ಕೆ ಹೋಗೋ ಪ್ಲಾನ್ ಇದೆ ಅಂತೆಲ್ಲ ಅನ್ಕೊಂಡು ಈಗ ಬಿಸ್ನೆಸ್ ಕಟ್ಟಕ್ಕೆ ವಾಪಸ್ ಬಂದಿದ್ದಾರೆ. ಬಿಗ್ ಬ್ಯೂಟಿಫುಲ್ ಬಿಲ್. ಟ್ರಂಪ್ ಈ ಬಿಲ್ ಮೂಲಕ ಕೆಲ ಟ್ಯಾಕ್ಸ್ ಕಮ್ಮಿ ಮಾಡಿ ಜೊತೆಗೆ ಒಂದಷ್ಟು ವಲಸೆ ನೀತಿಗಳನ್ನು ಬದಲಾಯಿಸೋಕೆ ಮುಂದಾಗಿದ್ದಾರೆ. ಟ್ಯಾಕ್ಸ್ ಕಮ್ಮಿ ಮಾಡೋದು ಸರ್ಕಾರಕ್ಕೆ ಹೊರೆ. ಇದರ ಜೊತೆಗೆ ಹೊಸ ವಲಸೆ ನೀತಿಯಲ್ಲಿ ಮೆಕ್ಸಿಕೋ ಬಾರ್ಡರ್ಗೆ ಗೋಡೆ ಕಟ್ಟೋಕೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣ ಸುರಿಯೋದು ಕೂಡ ಸೇರಿರುತ್ತೆ. ಇದು ಸರ್ಕಾರದ ಖರ್ಚು ಕಮ್ಮಿ ಮಾಡಬೇಕು ಅನ್ನೋ ಡೋಜ್ ಕೋರ್ ಐಡಿಯಾಗೆ ಕಂಪ್ಲೀಟ್ ಉಲ್ಟಾ ಆಗಿರೋದ್ರಿಂದ ಮಸ್ಕ್ ಮುನಿಸ್ಕೊಂಡಿದ್ದಾರೆ. ಇದರ ಬಗ್ಗೆ ಇಂಟರ್ವ್ಯೂ ಒಂದರಲ್ಲಿ ಓಪನ್ ಆಗಿ ಈ ಬಿಲ್ ಅನ್ನ ವಿರೋಧಿಸಿ ಮಾತನಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಮಸ್ಕ್ಗೆ ಅಮೆರಿಕ ಸರ್ಕಾರದ ಹೆವಿ ಪಾಲಿಟಿಕ್ಸ್ ಅನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಸಾಕಷ್ಟು ಬಾರಿ ತಮ್ಮ ಫ್ರಸ್ಟ್ರೇಷನ್ ಅನ್ನ ಹೊರ ಹಾಕಿದ್ದಾರೆ ಇದ್ರ ಬಗ್ಗೆ ಅವರು. ಇಲ್ಲಿ ಬ್ಯೂರೋಕ್ರಸಿ ನಾನು ಅಂದುಕೊಂಡಿದ್ದಕ್ಕಿಂತ ಕೆಟ್ಟದಾಗಿದೆ, ಸರ್ಕಾರದಲ್ಲಿ ಸುಧಾರಣೆ ತರೋ ಪ್ರಯತ್ನ ಯಾವ ಯುದ್ಧಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿದ್ರು. ಕಂಪನಿ ಅಂತ ಅನ್ಕೊಂಡಿದ್ದಾರೆ, ಇಮೇಲ್ ಮಾಡಿ ಕಮ್ಯುನಿಕೇಟ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡಿದ್ರು ಮಸ್ಕ್. ಆದ್ರೆ ಗವರ್ಮೆಂಟ್ ಅಲ್ಲಿ ಯಾವ ಫೈಲ್ಗಳು ಅಷ್ಟು ಬೇಗ ಮೂವ್ ಆಗಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಡೋಜ್ ಸುಧಾರಣೆಗಳಿಗೆ ಸರ್ಕಾರದ ಒಳಗೂ ತೀವ್ರ ವಿರೋಧ ಕೇಳಿಬಂದ್ವು. ಜೊತೆಗೆ ಹೊರಗೂ ಜನ ಮಸ್ಕ್ ಬಿಸ್ನೆಸ್ ಟಾರ್ಗೆಟ್ ಮಾಡಿ ಟೆಸ್ಲಾ ಕಾರ್ಗಳನ್ನೆಲ್ಲ ಸುಟ್ಟಾಕೋಕ್ ಶುರು ಮಾಡಿದ್ರು. ಟೆಸ್ಲಾ ಆಲ್ರೆಡಿ ಕಾರ್ ತಗೊಂಡವರು ನಾನು ಮಸ್ಕ್ ವಿರೋಧಿ, ದಯವಿಟ್ಟು ನನ್ನ ಕಾರ್ ಸುಡಬೇಡ ಅಂತ ಕಾರ್ ಮೇಲೆ ಬರಹಗಳನ್ನ ಹಾಕೊಂಡು ಓಡಾಡೋ ಪರಿಸ್ಥಿತಿ ಬಂದಿತ್ತು. ಟೆಸ್ಲಾ ಕಳೆದ 3 ತಿಂಗಳಲ್ಲಿ ಪಾಪ್ಯುಲಾರಿಟಿ ಕಳ್ಕೊಂಡಿದೆ, ಸಾಕಷ್ಟು ಕಡೆ ಬಾಯ್ಕಾಟ್ ಆಗಿದೆ. ಸೊ ಮಸ್ಕ್ ಈಗ ವಾಪಸ್ ತಮ್ಮ ಬಿಸ್ನೆಸ್ ಅನ್ನ ರಿಪೇರಿ ಮಾಡಲೇಬೇಕಾದ ಅನಿವಾರ್ಯತೆಯಿದ್ದಾರೆ. ಈಗ ಟ್ಯಾರಿಫ್ ವಿಚಾರಕ್ಕೆ ಬರೋಣ. ಕೋರ್ಟ್ ಟ್ಯಾರಿಫ್ ಕ್ಯಾನ್ಸಲ್ ಮಾಡೋಕೆ 10 ದಿನ ಡೆಡ್ ಲೈನ್ ಕೊಟ್ಟಿದೆ. ಹಾಗಿದ್ರೆ ಟ್ರಂಪ್ ಇಷ್ಟೆಲ್ಲ ಹಾರಾಡಿದ್ದು ಎಗರಾಡಿದ್ದು ವೇಸ್ಟಾ? ಮುತ್ತು ಅಷ್ಟೆಲ್ಲ ತಗೊಂಡಿದ್ದು ಅಲ್ಲಿಗೆ ವೇಸ್ಟ್ ಆಗ್ಬಿಡ್ತಾ? ಕೋರ್ಟ್ ಮೆಟ್ಟಿಲಿರ್ತಾರೆ ಟ್ರಂಪ್. ಟ್ಯಾರಿಫ್ ಬ್ಲಾಕ್ ಮಾಡಿರೋ ಕೋರ್ಟ್ ತೀರ್ಪನ್ನ ಟ್ರಂಪ್ ಸರ್ಕಾರ ನ್ಯಾಯಾಂಗ ದಂಗೆ ಅಂತ ಕರೆದಿದೆ. ವೈಟ್ ಹೌಸ್ ಡೆಪ್ಯೂಟಿ ಚೀಫ್ ಆಫ್ ಸ್ಟಾಫ್ ಅಮೆರಿಕದ ನ್ಯಾಯಾಂಗ ದಂಗೆ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಈ ತೀರ್ಪಿನ ವಿರುದ್ಧ ಟ್ರಂಪ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡೋ ನಿರೀಕ್ಷೆ ಇದೆ. ಆದರೆ ರೆಸಿಪ್ರೋಕಲ್ ಟ್ಯಾರಿಫ್ ಜಾರಿಯಲ್ಲಿಡೋಕೆ ಟ್ರಂಪ್ಗೆ ಬೇರೆ ಮಾರ್ಗಗಳು ಕೂಡ ಇದಾವೆ. ಟ್ರಂಪ್ 1974ರ ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122ರ ಅಡಿಯಲ್ಲಿ ಅಧಿಕಾರ ಚಲಾಯಿಸಿ 15% ವರೆಗೂ ವಿದೇಶಿ ವಸ್ತುಗಳ ಮೇಲೆ ಟ್ಯಾರಿಫ್ ಹಾಕಬಹುದು. ಅಮೆರಿಕದ ಟ್ರೇಡ್ ಡೆಫಿಸಿಟ್ ಬ್ಯಾಲೆನ್ಸ್ ಮಾಡೋಕೆ ಹಾಗೂ ಡಾಲರ್ ಮೌಲ್ಯ ಕುಸಿತವನ್ನ ತಡೆಗಟ್ಟೋಕೆ ಅಂತ ಕಾರಣ ಕೊಟ್ಟು ಅಧ್ಯಕ್ಷರು ಈ ಅಧಿಕಾರವನ್ನು ಚಲಾಯಿಸಬಹುದು. ಆದರೆ ಇದು 150 ದಿನ ಮಾತ್ರ ಚಲಾವಣೆಯಲ್ಲಿರುತ್ತೆ. ಆನಂತರ ಕಾಂಗ್ರೆಸ್ನ ಅಪ್ರೂವಲ್ ಪಡ್ಕೊಳ್ಳೇಬೇಕಾಗತ್ತೆ. ಏನೋ 1930ರ ವ್ಯಾಪಾರ ಕಾಯ್ದೆಯ ಸೆಕ್ಷನ್ 338 ಪ್ರಕಾರ
ಅಮೆರಿಕ ಅಧ್ಯಕ್ಷರು ಡಾಲರ್ ಕರೆನ್ಸಿ ವಿರುದ್ಧ ತಾರತಮ್ಯ ಮಾಡೋ ರಾಷ್ಟ್ರಗಳ ಮೇಲೆ 50% ಟ್ಯಾರಿಫ್ ಹಾಕಬಹುದು. ಟ್ರಂಪ್ ಆಗಾಗ ಬ್ರಿಕ್ಸ್ ಕರೆನ್ಸಿ ಹೆಸರು ಹೇಳ್ಕೊಂಡು ಏಷ್ಯನ್ ರಾಷ್ಟ್ರಗಳ ವಿರುದ್ಧ, ಬ್ರಿಕ್ಸ್ ರಾಷ್ಟ್ರಗಳ ವಿರುದ್ಧ ಮಾತಾಡೋದ್ರಿಂದ ಅದೇ ಕಾರಣ ಹಿಡ್ಕೊಂಡು ಟ್ಯಾರಿಫ್ ಅನ್ನ ಉಳಿಸ್ಕೊಳ್ಳೋಕು ಪ್ರಯತ್ನ ಪಡಬಹುದು. ಇದ್ರ ಜೊತೆಗೆ 1974 ಕಾಯ್ದೆ ಸೆಕ್ಷನ್ 232 ಪ್ರಕಾರ ನ್ಯಾಷನಲ್ ಸೆಕ್ಯೂರಿಟಿ ಹೆಸರು ಹೇಳ್ಕೊಂಡು ಒಂದಷ್ಟು ಸೆಕ್ಟರ್ಗಳ ಮೇಲೆ ಟ್ಯಾರಿಫ್ ಹಾಕಬಹುದು, ಸೆಕ್ಟೋರಲ್ ಟ್ಯಾರಿಫ್. ಉದಾಹರಣೆಗೆ ಅಮೆರಿಕ ಸರ್ಕಾರ ಕಬ್ಬಿಣ ಹಾಗೂ ಉಕ್ಕಿನ ಆಮದಿನ ಮೇಲೆ ವಿಧಿಸಿರೋ ಟ್ಯಾರಿಫ್ ಈ ಸೆಕ್ಷನ್ 232 ಅಡಿಯಲ್ಲೇ ಬರುತ್ತೆ. ಇದಕ್ಕೆ ಇನ್ನಷ್ಟು ಸೆಕ್ಟರ್ಗಳನ್ನ ಸೇರಿಸುವ ಆಪ್ಷನ್ ಕೂಡ ಟ್ರಂಪ್ ಮುಂದೆ ಇದೆ. ಹೀಗಾಗಿ ಈ ನ್ಯಾಯಾಂಗದೊಂದಿಗಿನ ಕಾದಾಟಕ್ಕೆ ಟ್ರಂಪ್ ಒಂದಷ್ಟು ಈ ಸೆಕ್ಷನ್ಗಳನ್ನ ಅಸ್ತ್ರವಾಗಿ ಬಳಸ್ಕೊಳ್ಬಹುದು. ಆದ್ರೆ ಅಮೆರಿಕದಲ್ಲಿ ಟ್ರಂಪ್ ಕ್ರೆಡಿಬಿಲಿಟಿ ಕಳ್ಕೊಳ್ತಾ ಇದ್ದಾರೆ ವೇಗವಾಗಿ. ಎಷ್ಟು ಪಾಪ್ಯುಲಾರಿಟಿಯೊಂದಿಗೆ ಅಧಿಕಾರಕ್ಕೆ ಬಂದಿದ್ರು ಅಷ್ಟೇ ವೇಗವಾಗಿ ಕ್ರೆಡಿಬಿಲಿಟಿಯನ್ನ ಕಳ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಪಾಪ್ಯುಲರ್ ಇದ್ದಾರೆ, ಅವರ ಬೆಂಬಲಿಗರ ಗ್ಯಾಂಗ್ ಇದೆ, ಒಂದು ಅಲ್ಟ್ರಾ ಬಲಪಂಥೀಯರ ಒಂದು ಗ್ಯಾಂಗ್ ಇದೆ. ಆದರೂ ಕೂಡ ಪಾಪ್ಯುಲರ್ ವೋಟ್ಸ್ ಏನಿತ್ತು, ಓವರ್ವೆಲ್ಮಿಂಗ್ ಮೆಜಾರಿಟಿ ಏನು ಸಿಕ್ಕಿತ್ತು ಅವರಿಗೆ, ಅದು ನಿಧಾನಕ್ಕೆ ಡೌನ್ ಆಗ್ತಾ ಇದೆ. ಟ್ರಂಪ್ ಸರ್ಕಾರದ ವಿಷನ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಲ್ಲ, ಮೇಕಿಂಗ್ ಟ್ರಂಪ್ ರಿಚ್ ಅಗೇನ್ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಈ ಬಾರಿ ಟ್ರಂಪ್ ಸರ್ಕಾರ ಖರ್ಚು ಕಮ್ಮಿ ಮಾಡೋ ಪ್ರಯತ್ನದೊಂದಿಗೆ ತಮ್ಮ ಆಸ್ತಿ ಜಾಸ್ತಿ ಮಾಡಿಕೊಳ್ಳೋ ಪ್ರಯತ್ನನೂ ಚೆನ್ನಾಗೇ ಮಾಡಿದ್ದಾರೆ. ಕಳೆದ ವಾರ ಟ್ರಂಪ್ ವರ್ಜೀನಿಯಾದ ತಮ್ಮ ನ್ಯಾಷನಲ್ ಗಾಲ್ಫ್ ಕ್ಲಬ್ನಲ್ಲಿ ಒಂದು ಕ್ರಿಪ್ಟೋ ಬಾಲ್ ಡಿನ್ನರ್ ಆರ್ಗನೈಸ್ ಮಾಡಿದ್ರು. ಇದರಲ್ಲಿ ಜಾಗತಿಕ ಕ್ರಿಪ್ಟೋ ಕಂಪನಿಗಳ 200ಕ್ಕೂ ಅಧಿಕ ಸಿಇಒಗಳು ಪಾಲ್ಗೊಂಡಿದ್ರು. ಅದರಲ್ಲಿ ಭಾಗಿಯಾಗೋಕೆ ಒಬ್ಬೊಬ್ರು $1.8 ಮಿಲಿಯನ್ ಕಟ್ಟಿದ್ದಾರೆ ಅನ್ನೋ ವರದಿಗಳಿವೆ. ಜೊತೆಗೆ ಟ್ರಂಪ್ ತಮ್ಮ ಮೀಮ್ ಕಾಯಿನ್ ಪ್ರಾಜೆಕ್ಟ್ ಅನ್ನ ಭರ್ಜರಿಯಾಗಿ ಪ್ರಮೋಟ್ ಮಾಡ್ತಿರೋ ರಿಪೋರ್ಟ್ಸ್ ಇವೆ. ಇದು ಟ್ರಂಪ್ರ ಸ್ವಂತ ಕ್ರಿಪ್ಟೋ ಕರೆನ್ಸಿ ಪ್ರಾಜೆಕ್ಟ್. ಟ್ರಂಪ್ ಡಾಲರ್ ಹೆಸರಿನ ಮೀಮ್ ಕಾಯಿನ್ ರಿಲೀಸ್ ಆಗಿದೆ. ಸುಮಾರು $1 ಬಿಲಿಯನ್ ಕಾಯಿನ್ ರಿಲೀಸ್ ಆಗಿದೆ. ಈ ಪೈಕಿ 80% ಅಂದ್ರೆ 80 ಮಿಲಿಯನ್ ಟ್ರಂಪ್ರ ವಿವಿಧ ಕಂಪನಿಗಳ ಬಳಿ ಇವೆ. ಇದರ ಜೊತೆಗೆ ಟ್ರಂಪ್ ಪತ್ನಿ ಮೆಲಾನಿಯಾ ಟ್ರಂಪ್ ಕೂಡ ಮೆಲಾನಿಯಾ ಡಾಲರ್ ಹೆಸರಿನ ಕ್ರಿಪ್ಟೋ ಲಾಂಚ್ ಮಾಡಿದ್ದಾರೆ. ಅದಕ್ಕೂ ಜೋರಾಗಿ ಪ್ರಮೋಷನ್ ನಡೀತಾ ಇದೆ. ಇನ್ನು ಟ್ರಂಪ್ ತಮ್ಮ ಆಶ್ವಾಸನೆಗಳಲ್ಲಿ ಒಂದನ್ನು ಜಾರಿಗೆ ತಂದಿಲ್ಲ. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಲಿಕ್ಕೆ ಆಗಿಲ್ಲ, ಹಾಸ್ಟೇಜಸ್ ಅನ್ನ ರಿಲೀಸ್ ಮಾಡದೇ ಇದ್ರೆ ಹಮಾಸ್ಗಳಿಗೆ ನರಕ ತೋರಿಸ್ತೀನಿ ಅಂತ ಡೈಲಾಗ್ ಹೊಡೆದು ಸುಮ್ಮನಾಗಿದ್ದಾರೆ. ಟ್ರಂಪ್ ಚೀನಾ ವಿರುದ್ಧ 145% ಟ್ಯಾರಿಫ್ ಹಾಕಿದ್ರಿಂದ ಯುಎಸ್ ಟ್ರೆಜರಿ ಬಾಂಡ್ಗಳ ಬೆಲೆ ಕುಸಿದು ಬಿತ್ತು. ಈಗ ಡೋಜ್ ಫೇಲ್ ಆಯಿತು. ಹೀಗೆ ಎಲ್ಲಾ ಕಡೆಯಿಂದ ಪೆಟ್ಟಿನ ಮೇಲೆ ಪೆಟ್ಟು, ಮುತ್ತಿನ ಶೂರ ಟ್ರಂಪ್ಗೆ.